ಆಂಧ್ರದಾಗ ಗಪ್ ಕುಂದ್ರಲಿಲ್ಲ ಆಕಿ. ಇದು ಯಾವ ಊರ್ ರೆಂಡಿ ಅಂದ್ಲು. ನಿನ್ನ ಅವಾಗಿಂದ ನೋಡಕ್ ಕುಂತೀನಿ, ಯಾವ ಊರ್ ರೆಂಡಿ ಯಾವ ಊರ್ ರೆಂಡಿ ಅಂತ ಏನಿ ನೋಡಗ. ಇಲ್ಲಿ ಕುಂತಾಳ ನೋಡಿಕೆ ಆಲ್ಮಟ್ಟಿ ರೆಂಡಿ. ಹೌದು. ಆಗ ಇಲ್ಲಿ ಕುಂತಾಳ ನೋಡಿಕೆ ಹುಬ್ಳಿ ರೆಂಡಿ. ಅಲ್ಲೇ 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 ಅಲ್ಲಿ ತೋರ್ಸಕ್ ಕುಂತೀನಿ. ಆಗ ಇಲ್ಲಿ ಕುಂತಾಳ ನೋಡಿಕಿ ಬಿಜಾಪುರ ರೆಂಡಿ. ಇವ್ರನ್ನೆಲ್ಲರನ್ನು ಪರಿಚಯ ಮಾಡಿಸಿ ಕೊಡಕ್ ಕುಂತೀನಲ್ಲ, ನಾ ದೊಡ್ಡ ಹುಚ್ಚ ರೆಂಡಿ. ಆಲ್ರೆಡಿ ಒಬ್ಬಕ್ಕೆ ಆಂಧ್ರ ಆಂಟಿ ಕುಂತಿದ್ಲಿ ರೀ. ಆಕಿನ್ ಬಾಜುಕ್ ಯಾರು ಗಂಡ ಮಕ್ಳು ಕುಂದ್ರಂಗಿದ್ದಿದ್ದಿಲ್ಲ ಅಪ್ಪ. ಅಲ್ಲಿ ಹುಡುಗಿಯಾರ ಕುಂದ್ರಬೇಕು ಅನ್ನೋದು ರೂಲ್ಸ್ ಇತ್ತು. ಆದ್ರೆ ಆಕಿ ಯಾರು ಅವ್ರ ಮಂದಿ ಬರ್ಲಿಲ್ಲ. ನಮ್ಮ ಉತ್ತರ ಕರ್ನಾಟಕ ಮಂದಿ ಏನೋರು ಇದ್ರು ಬರಾಕತ್ತಿದ್ರು. ಈಕಿ ಕುಂತಿದ್ಲಲ್ಲ, ಅವ್ರು ಬರ್ಬೇಕ ರೆಂಡಿ 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 ಅಂತ. ಈಕೆ ಯಾವಕ್ಕೆ ಈಕಿ ರೆಂಡಿ ರೆಂಡಿ ಅಂತಳಲ್ಲ. ಗಪ್ಪ ಇದ್ರು ಬಂತಪ್ಪ ಹುಬ್ಳಿ ಬಂತು. ಇದು ಯಾವ ಊರ್ ರೆಂಡಿ ಅಂದ್ಲು. ಗಪ್ಪ ಇದ್ರು, ಯಾಕಂದ್ರೆ ಇನ್ನ ಬರ್ಬೇಕಲ್ಲ, ಊರ್ ಬರ್ಬೇಕ ತಡದ್ರು. ಬಾಗಲಕೋಟ್ ಬಂತು. ಬಾಗಲಕೋಟ್ ಬರನ್ನ ಆಂಧ್ರದಾಗ ಗಪ್ ಕುಂದ್ರಲಿಲ್ಲ ಆಕಿ. ಇದು ಯಾವ ಊರ್ ರೆಂಡಿ ಅಂದ್ಲು. ಗಪ್ಪ ಇದ್ರು, ಏನು ಮಾತಾಡ್ಲಿಲ್ಲ. ಹಾಲಮಟ್ಟಿ ಬಂತು. ಇದು ಯಾವ ಊರ್ ರೆಂಡಿ ಅಂದ್ಲು. ಇಲ್ಲ ತಡ್ಕಂಡ್ಲು. ಬಿಜಾಪುರ ಬಂತು. ಬಿಜಾಪುರ ಬರನ ಇದು ಯಾವ ಊರ್ ರೆಂಡಿ ಅಂದ್ಲು. ನಿನ್ನ ಅವಾಗಿಂದ ನೋಡಕ್ ಕುಂತೀನಿ, ಯಾವ ಊರ್ ರೆಂಡಿ ಯಾವ ಊರ್ ರೆಂಡಿ ಅಂತ ಏನಿ ನೋಡಗ. ಇಲ್ಲಿ ಕುಂತಾಳ ನೋಡಿಕೆ ಆಲ್ಮಟ್ಟಿ ರೆಂಡಿ. ಹೌದು. ಆಗ ಇಲ್ಲಿ ಕುಂತಾಳ ನೋಡಿಕೆ ಹುಬ್ಳಿ ರೆಂಡಿ. ಅಲ್ಲೇ 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 ಅಲ್ಲಿ ತೋರ್ಸಕ್ ಕುಂತೀನಿ. ಆಗ ಇಲ್ಲಿ ಕುಂತಾಳ ನೋಡಿಕಿ ಬಿಜಾಪುರ ರೆಂಡಿ. ಇವ್ರನ್ನೆಲ್ಲರನ್ನು ಪರಿಚಯ ಮಾಡಿಸಿ ಕೊಡಕ್ ಕುಂತೀನಲ್ಲ, ನಾ ದೊಡ್ಡ ಹುಚ್ಚ ರೆಂಡಿ. ಹಿಂಗತಿ ಆಸೆಗಳು ಇರ್ತಾವ ಸ್ನೇಹಿತರೆ. ಎಲ್ಲಿ ಆಸೆಗಳನ್ನ ಎಲ್ಲಿ ಕಾಣ್ಬೇಕಾಗಿಲ್ಲ. ನಮ್ಮ ಜಗಲಿ ಮನ್ಯಾಗ, ಬಾತ್ರೂಮ್ನ್ಯಾಗ, ಬಚ್ಚಲು ಮನ್ಯಾಗ ಇಂಥಲ್ಲೆಲ್ಲ ನೋಡ್ಬೋದು ನಾವು. ಬಚ್ಚಲು ಮನ್ಯಾಗ ನಡಿತೇವಪ್ಪ. ಮಾಮ ಯಾವ್ದು ಆಡಾಡ್ಲಿ ಎಲ್ಲಿದನ ಅವ್ ಲಕ್ಷ್ಮಣ. ಲಕ್ಷ್ಮಣ ಓದ್ ನಾನು ಬಂದ. ಬರ್ಲಿ ಬರ್ಲಿ ಅವ ಎಲ್ಲ ಬುಡಕ್ ಲಕ್ಷ್ಮಿ ಬಂದ ಏನು. ಎಲ್ಲಿ ಜಾಗ ಸಿಗ್ಲಿಲ್ಲನಪ್ಪ ನಿನಗೆ. ಲಕ್ಷ್ಮಣ ಬಾರೋ ಮರ, ನಿಂದೇನಾರ ತಿಂಡಿ ಅಂತಿನ್ನ. ಎಲ್ಲೆಲ್ಲಿ ಎಲ್ಲ ಕಡೆ ಇರ್ತಾವ್ರಿ ಸ್ನೇಹಿತರೆ ಅಂತ ಹೇಳ್ತೀನಿ. ಮತ್ತೆ ನಮ್ಮ ಹಲವಾರು ಕಲಾವಿದರು ಇದಾರೆ, ಅವ್ರಿಗೂ ಟೈಮ್ ಮಾಡಿಕೊಡಮ್ಮ ಅಂತ ಹೇಳ್ತೀನಿ. ಥ್ಯಾಂಕ್ ಯು. ನಪ್ಪಳೆ ಬಿಡ್ರಿ ನೋಡಮ್ಮ. ಯಾರು ಹೊಡೆಯಂಗಿಲ್ಲ ಅವ್ರ ಮನೆ ದೇವ್ರ ಮೇಲೆ ಆಣಿ ನೋಡ್ರಿ. ಯವ್ವ ನಿಮ್ಮ ಮನೆ ದೇವ್ರಿಲ್ಲನ. ಬಾಯಿ ಕಾಯಿಸ್ಕೊಂಡ್ ಗೊತ್ತಿಲ್ಲವ ಚಿಗೋವ. ಮತ್ ಬೈತಾರ ನೋಡ ಹಿಂಗ. ಕಾಮಿಡಿ ಇಷ್ಟ ಆದ್ರೆ ನಿಂದರ ತಿಂಡಿ ಏನ್ ಹೇಳಪ್ಪ. ಇಂಡ್ಯಾಗ ಮುಗಿಸಿ ನಿನ್ ತಿಂಡಿ ಮತ್ ಇಲ್ಲಿಂದ ಚಲೋ ಮಾಡಿದೆ ತಂಡ್ಯಾಗ. ಹೌದು. ಕೈ ಬ್ಯಾನಿ ಚಲೋ ಆಗಿತ್ತಪ್ಪ. ಮುತ್ತು ಕೊಟ್ಟ. ಕಾಲ್ ಬ್ಯಾನಿ ಚಲೋ ಆತ. ಕಾಲಿಗೊಂದ್ ಮುತ್ತು ಕೊಟ್ಟ. ನಾಳೆ ಒಬ್ಬ ಹುಡುಗ ನನ್ನಂತವಲ್ಲ, ವೀರೇಶ್ ಅಣ್ಣನಂತ ಕುಂತಿದ್ದ. ತಳಾಗಿ ಇಳ್ದ, ಓಯ್ ಸರ ಡಾಕ್ಟರ್ ಏನ್ರಿ ಅಂದ. ಯಾಕೋ ಮರ ಅಂದ. ಸರ ಡಾಕ್ಟರ್ ಏನ್ರಿ. ಹೌದಪ್ಪ ಡಾಕ್ಟರ್. ಸರ ನೀವೆಲ್ಲ ರೋಗಗಳನ್ನು ಮುತ್ತು ಕೊಟ್ಟ ವಾಸಿ ಮಾಡ್ತೀರೇನ್ರಿ. ಏನಾಗೈತಿ ಹೇಳು. ಸರ ನೀವೆಲ್ಲ ರೋಗಗಳನ್ನು ಮುತ್ತು ಕೊಟ್ಟ ವಾಸಿ ಮಾಡ್ತೀರಿ, ಮತ್ ನನಗೂ ಒಂದು ಮುತ್ತು ಕೊಡ್ರಲ್ಲ ಅಂತ. ಏನಾಗೈತು. 3 ವರ್ಷ ಆಯ್ತ್ರಿ ಮೂಲವೇದಿ ಆಗೈತಿ ನನಗಂತ. ನಿನಗೇನು ಹೇಳಿನಿ. ಯಾವ ಕೈ ಕೆಲ್ಸ ಕೊಡವ. ಯಾಕೆ ಹೋಮವ ನಿಂದು ಕೈ ಗಪ್ ಕುಂದ್ರಲ್ಲ ನನ್ನ ತಪ್ಪು. ಈ ಬೋಗಿ ಬ್ಯಾಡ ಅಂತೇಳಿ ಇನ್ನೊಂದು ಬೋಗಿಗೆ ಬಂದ್ರಿ. ಅಳ್ಳಿದ್ರಿ. ನಮ್ಮ ಉತ್ತರ ಕರ್ನಾಟಕ ಮಂದಿನೂ ಬರಾಕತ್ತಿದ್ರಿ. ಬೋಲೋ ಭಾರತ್ ಮಾತಾ ಕಿ. ಒಂದೇ ಒಂದೇ ಎರಡೇ ಮೂರೈ 3ಕ್ಕೆ 4 ಜೈ ಮಾತರಮ್ಮ. ಸನ್ನಿ ಲಿಯೋನ್ ಮಿಯಾ ಖಲೀಫಕ್ಕ ಗಜಮಾನ. ಚಲೋ ನಿಂತಪ್ಪ ಗಜಮಕ್ಕ. ನೋಡಪ್ಪ ನಿಮ್ಮೂರನ ನೋಡಿ ಕಲಿಸಪ್ಪ ಗಜಮದ್ ಶಿಷ್ಯ. ಚಲೋ ಇದೆಯಪ್ಪ ಇಬ್ರು. ಪ್ರಭು ನೀ ನಾಗೂರ್ ದಾಟೋದು ಕಠಿಣ ಐತಿ. ನಾಗೂರ್ ಮಂದಿ ಎಲ್ಲ ನಮ್ಮವ್ರ ಅದಾರ. ಹೌದಾ. ಎಲ್ಲ ನಮ್ಮ ಕಡೆ ಸಪೋರ್ಟ್ ಐತಿ. ಆಗಿನ ಕಾಲ ಜನ 100 ಅಲ್ರಿ 150 ವರ್ಷಗಳ ಕಾಲ ಬದುಕ್ತಿದ್ರಂತ. ಅದನ್ನ 10 ವರ್ಷವಾಗಿ 100 ವರ್ಷಕ್ಕೆ ವಿಂಗಡಣೆ ಮಾಡಿದ್ರು. ಹೆಂಗಪ್ಪ ಅಂದ್ರ 10ಕ್ಕೆ ಹಕ್ಕಿ, 20ಕ್ಕೆ ನಕ್ಕಿ, 30ಕ್ಕೆ ಮುರುಕ, 40ಕ್ಕೆ ನಾಚಿಕೆ, 50ಕ್ಕೆ ಅರಿವು, 60ಕ್ಕೆ ಮರಿಯು, 70ಕ್ಕೆ ಯೋಗಿ, 80ಕ್ಕೆ ಭೋಗಿ, 90ಕ್ಕೆ ರೋಗಿ, 100ಕ್ಕೆ ಒತ್ಕೊಂಡ. ಇಲ್ಲೇ ಕುಂತಿದ್ದೆ ಒತ್ಕೊಂಡು ಹೋಗಕ್ಕ. ನಾನು ಒತ್ಕೊಂಡು ಹೋಗಿ ಕುಂತೆ ಏನು ಯಪ್ಪ. ಒಟ್ಟ ಹೋಗ್ಯಾಕ ಹೋಗ್ಬೇಡ. ತಲೆ ಕುಂತ ಬಂದ್ರೆ ಮುಗೀತು. 4 ದಿವ್ಸ ಗಟ್ಲೆ ಅಡ್ಯಾಡಂಗಿಲ್ಲ ಅವು. ಬೇಡನ ಬೇಡ ಅವು. ಮೊದ್ಲ ವಾಟರ್ ಪ್ರೂಫ್ ಏರ್ ಅದಾವು.
ಈಗಿನ ಕಾಲ ಜನ ಹೆಂಗಪ್ಪ ಅಂದ್ರೆ 50ಕ್ಕೆ ಇಳಿಸಿವಿ. ಯಾರು ಇಪ್ತಿಯಪ್ಪ ಅಂದ್ರ 10ಕ್ಕೆ ಸೂಪರ್, 20ಕ್ಕೆ ಪವರ್, 30ಕ್ಕೆ ಪ್ರೆಜರ್, 40ಕ್ಕೆ ಶುಗರ್, 50ಕ್ಕೆ ಡಮಾರ್. ಇಷ್ಟ ನೋಡ್ರಿ ನಮ್ಮ ಜೀವನ ಇರೋದು. ಹಿಂಗಾರಿ ಟ್ರೈನ್ನಾಗ ಬರಾಕುಂತಿದ್ರಿ ಬೆಂಗಳೂರಿಂದ ಈ ಕಡೆ ನಮ್ಮ ಬಿಜಾಪುರ ಸೈಡಿಗೆ ಟ್ರೈನ್ನಾಗ ಬರಾಕುತ್ತಿದ್ರಿ. ಟ್ರೈನ್ನಾಗ ಬರ್ಬೇಕಾದ್ರಂದ್ರ ಫಸ್ಟ್ ಬೋಗಿಗೆ ಹತ್ತಿದ್ರಿ ನಾ. ಹತ್ತನ ಇಬ್ರು ಗಂಡ ಹೆಣ್ತಿ ಇಲ್ಲೆಲ್ಲ ಅಲ್ಲಿ ಟ್ರೈನ್ಯಾಗ ಅಂತಲ ನೀ ಏನು ಬಾಯಿ ತೆಗಿಬೇಡ ಸ್ವಲ್ಪ, ಬಾಯಿ ಮುಚ್ಚಿ ಅಲ್ಲಿ ಟ್ರೈನ್ಯಾಗಪ್ಪ. ಯಪ್ಪ ಚಲೋ ಮಾಡಿದೆ ನಿಂದ. ನಾ ಅಲ್ಲ. ನೀನಲ್ಲ ಟ್ರೈನ್ಯಾಗ, ನೀನು ನಿನ್ನಂತಕಿನ ಗಂಡ ಹೆಂಡತಿ ಬರ ಕುಂತಿದ್ರ ಅಂದಿನ. ನಿಂದ ಒಟ್ಟ ಕೈ ಕೆಲಸ ಮುಂದ್ ಮಾಡ. ಟ್ರೈನ್ಯಾಗ ಬರಾಕತ್ತಿದ್ರಿ, ಹೆಂಡತಿಗೆ ತಲೆನೋವು ಚಲೋ ಆತ್ರಿ. ರೀ ರೀ ನನಗೆ ತಲೆನೋವು ಭಾಳ ಅಂದ್ರೆ ಭಾಳ ಚಲೋ ಆಗೈತ್ರಿ ಅಂತ ಗಂಡ ಅಂದ. ಅಲ್ಲ ನೀನ್ ಅವನು ಟ್ರೈನ್ಯಾಗ ಹೊಂಟಿವಿ, ಈಗ ಹಾಸ್ಪಿಟ್ಲ್ ಹುಡುಕ್ಯಾಡಂದ್ರೆ ಎಲ್ಲಿಂದ ಹುಡುಕ್ಯಾಡ್ಲಿ? ಮೊದ್ಲ ನಡವರಕ್ಕೆ ಈಗ ಯಾವ ದವಾಖಾನೆ ಇಲ್ಲ ಏನಿಲ್ಲ, ಗಪ್ ಕುಂದ್ ರೀ ರೀ ನನಗೆ ತಲೆನೋವು ಭಾಳ ಅಂದ್ರೆ ಭಾಳ ಬೇನ ಆಗುತ್ತೈತಿ, ಏನಾರ ಮಾಡ್ತೆ. ಚಾ ಬೇಕ್ರಿ? ಚಾ ಇಲ್ಲೇವ, ತಲೆ ಹಿಡ್ದವನ ಏನ್ ಮಾಡಿದ್ ಹೇಳ್ರಿ. ಮುತ್ತು ಕೊಟ್ಟ ತಲೆನೋವು ವಾಸಿ ಆಯ್ತಾನ ಅಂದ್ಲು. ಹಾ ಆತ್ರಿ ಅಂತಂದ್ಲು. 5 ನಿಮಿಷ ಬಿಡೋಣ ಮತ್ತೆ ಚಲೋ ಆತಕಿ ಕೈ ಬ್ಯಾನಿ. ರೀ ರೀ ನನ್ನ ಕೈ ನೋವು ಭಾಳ ಅಂದ್ರೆ ಭಾಳ ಬ್ಯಾನಿ ಆಗ ಕುಂತಿದ್. ಕೈ ಹಿಡ್ದವನ ಮುತ್ತು ಕೊಟ್ಟ ಕೈ ನೋವು ಓದ್ತಾನ ಅಂತಂದ್ಲು. ಹಾ ಓದ್ರಿ ಅಂದ್. ಹಾ ಮತ್ತೆ ಅದನ್ನ ಮಾಡ್ಬೇಕು, ಮತ್ತೆ ಬದ್ಲಿ ಊರ್ ಕೇಳೋದ್ ಬೇಡ. ನೀನೊಬ್ಬ ಕೇಳಿದ್ರೆ ಹೆಂಗೆ? ಅದಕ್ಕ ಕೈ ಕೆಲಸ ಅಂತೀವಿ ನಮ್ ಕಡೆ. ಅವ್ರದ್ದು ಕೈ ಕೆಲಸ ಇರ್ತಾವ, ಅವಾಗ ಮ್ಯಾಲ ಇರ್ಸದ್ ತಳಗ ಇಳ್ಸದ್ ಮಾಡ್ತಿರ್ತಾರ ಅವ್ರು. ಯವ್ವ ನಿನ್ ಕೆಲಸ ಚಲೋ ಮಾಡಿಲ್ಲಿ. ಹಾ ನನ್ ಕೆಲ್ಸನ ಚಲೋ ಮಾಡಮ್ರ್ಯಾ. ಇಟ್ಟತನ ಕೇಳಿರಲ್ಲ ಏನ್ ಸ್ಟೇಜ್ ಮಾಡಿ ಮಾಡ್ಲೆ ಕಾಮಿಡಿ ಮಾಡ್ತನೋ ಯಪ್ಪ. ಅದಕ್ಕ ಕರಿಸಾರಿ ಕರ್ಸೋದ್ ಮತ್ ಬದ್ದಿದ್ ಏನಾರು ಮಾಡಂದಿದಿ. ಬೋಲೋ ಭಾರತ್ ಮಾತಾ ಕಿ ಜೈ ಅಂದ್ರೆ ಮುಗುಲ್ ಮುಟ್ಬೇಕ, ಆ ನಮನಿ ಜೈ ಅನ್ಬೇಕಂತ. ರೆಡಿ?